ಎಲ್ರಿಗೂ ನಮಸ್ಕಾರ. ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಸೂರ್ಯೋಪನಿಷತ್ತು ಎಂಬ ಪುಸ್ತಕದಿಂದ ಬೆಳಕೆ ಭಗವಂತ ಎಂಬುದರ ಬಗ್ಗೆ ಓದಲಿದ್ದೇನೆ. ಬೆಳಕಿನಲ್ಲಿ ಎರಡು ಬಗೆ: ಬಹಿರಂಗದ ಜಗವನ್ನೆಲ್ಲ ಬೆಳಗುವ ಬೆಳಕು ಮತ್ತು ಅಂತರಂಗದ ಜಗವನ್ನೆಲ್ಲ ಬೆಳಗುವಂತಹ ಬೆಳಕು. ಬಹಿರಂಗದ ಜಗವನ್ನು ಬೆಳಗುವವನು ಭೌತರವಿ, ಅಂತರಂಗವನ್ನು ಬೆಳಗುವವನು ಅರಿವಿನ ರವಿ. ಅವನೇ ಆತ್ಮಸೂರ್ಯ. ನಾವು ಕಣ್ತೆರೆದ್ರೆ ಸಾಕು, ಒಳಗೂ ಹೊರಗೂ ಎಲ್ಲಾ ಕಡೆಗೂ ಬೆಳಕೇ ಬೆಳಕು. ಎಂತಹ ಆಶ್ಚರ್ಯ! ನಾವು ಈ ಸತ್ಯಂ ಶಿವಂ ಸುಂದರಂ ಸೃಷ್ಟಿಯನ್ನು ಕಾಣುವುದು, ಅನುಭವಿಸುವುದು, ಆನಂದಿಸುವುದು ಬೆಳಕಿನಲ್ಲಿ ಅಲ್ಲವೇ? ಬಹಿರಂಗದ ಭೌತರವಿ, ಅಂತರಂಗದ ಆತ್ಮರವಿ ಈರ್ವರೂ ಒಂದು ಕ್ಷಣ ಇಲ್ಲವೆಂದು ಭಾವಿಸೋಣ. ಆಗ ಸಮಸ್ತ ವಿಶ್ವವೆಲ್ಲವೂ ಶೂನ್ಯವಾಗಿ ಬಿಡುತ್ತದೆ, ಜೀವನವು ನೀರಸವಾಗುತ್ತದೆ. ಹೊರಗಿರುವ ಭೌತರವಿಯು ದೃಶ್ಯ ದೇವರು, ಒಳಗಿರುವಂತಹ ಅಭೌತಿಕ ಅರಿವಿನ ರವಿಯು ಅದೃಶ್ಯ ದೇವರು. ಇವರೀರ್ವರ ಕರುಣೆಯೇ ನಮ್ಮ ಬಾಳಿನ ಬೆನ್ನೆಲುಬು, ಆಸರೆ. ನಾವು ಕಣ್ತೆರೆದ್ರೆ ದೃಶ್ಯ ದೇವರಾದಂತಹ ಭೌತರವಿಯ ದರ್ಶನ, ಕಣ್ಣು ಮುಚ್ಚಿ ನೋಡಿದ್ರೆ ಅದೃಶ್ಯ ದೇವರಾದ ಆತ್ಮರವಿಯ ದರ್ಶನ. ಈ ಬೆಳಕೆ ಭಗವಂತ. ಸಮಸ್ತ ಕತ್ತಲೆಯ ಮಸಕವ ಕಳೆದಿಪ್ಪ ಇರವ ನೋಡ. ಬೆಳಗಿಗೆ ಬೆಳಗು ಸಿಂಹಾಸನವಾಗಿ, ಬೆಳಗು ಬೆಳಗ ಕೂಡಿದ ಕೂಟವ ಕೂಡಲಸಂಗಯ್ಯ ತಾನೇ ಬಲ್ಲ. ಬಸವಣ್ಣನವರ ಈ ವಚನ ಬಹುಶಃ ಕೊನೆಯ ಸಂದೇಶವನ್ನು ಸಾರುವಂಥದ್ದಾಗಿದೆ. ನಮ್ಮ ಅಂತರಂಗದ ಹಾಗೂ ಬಹಿರಂಗದ ಕತ್ತಲೆಯನ್ನು ಕಳೆಯುವ ಬೆಳಕೆ ಕೂಡಲಸಂಗಮ ದೇವರ ಸ್ವರೂಪ, ಕರುಣೆ ಎಂಬುದು ಅವರ ಅಭಿಪ್ರಾಯವಾಗಿದೆ. ಪರಮಾತ್ಮನ ದಿವ್ಯ ಬೆಳಗಿಗೆ ಜೀವಾತ್ಮನ ಭವ್ಯ ಬೆಳಗೆ ಅಸನಾಗಿರುವುದನ್ನು, ಅವೆರಡೂ ಕೂಡಿ ಒಂದಾದುದನ್ನು ಬಸವಣ್ಣನವರು ಇಲ್ಲಿ ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ. ಅಂತರಂಗ ಹಾಗೂ ಬಹಿರಂಗದ ಸಮಸ್ತ ಕತ್ತಲೆಯ ಕಳೆದು ಬೆಳ್ಳಂ ಬೆಳಕಾದುದನ್ನು ಕಂಡು ಪರಮಾಶ್ಚರ್ಯ, ಪರಮಾನಂದವಾಗಿದೆ ಎಂದಿದ್ದಾರೆ. ಈ ಇಬ್ಬರೂ ಸೂರ್ಯರು ನಮ್ಮ ಬದುಕಿಗೆ ಪರಮಾಶ್ರಯ. ಅವರಿಲ್ಲವಾದ್ರೆ ಅಂತರಂಗ ಹಾಗೂ ಬಹಿರಂಗದ ಜಗವೆಲ್ಲ ಕಾರ್ಗತ್ತಲೆಯ ಕೂಪವಾಗುತ್ತದೆ. ಅಂತೆಯೇ ಸಂತರು, ಶರಣರು ಆ ಪರಮಾತ್ಮನ ದಿವ್ಯ ಬೆಳಗನ್ನು ಪ್ರೀತಿಸಿದರು, ಪೂಜಿಸಿದರು. ಸೂರ್ಯನ ಉಷ್ಣತೆಯಿಂದಲೇ ಸಾಗರದ ನೀರು ಆವಿಯಾಗಿ ಮೇಲೇರಿ ಮೋಡವಾಗಿ ತೇಲುತ್ತದೆ, ಮಳೆಯಾಗಿ ಸುರಿಯುತ್ತದೆ. ಆಗ ಭೂಮಂಡಲವೆಲ್ಲ ಹಚ್ಚ ಹಸಿರಾಗಿ ಕಂಗೊಳಿಸುತ್ತದೆ, ಹೂವಾಗಿ ಕಾಯ್ಗಟ್ಟಿ ಹಣ್ಣಾಗುತ್ತದೆ. ಬೇಳೆ, ಕಾಳು, ದವಸ, ಧಾನ್ಯ ಎಲ್ಲವೂ ಬೆಳೆದು ಪ್ರಪಂಚವು ಸಮೃದ್ಧವಾಗುತ್ತದೆ. ಇದುವೇ ಅನ್ನಪೂರ್ಣೇಶ್ವರಿಯ ಅವತಾರ ತಾನೆ. ಈ ಅನ್ನದಿಂದಲೇ ನಮ್ಮ ಮುಖದ ಕಳೆ, ಬುದ್ಧಿಯ ತೇಜ, ಮನದ ಉತ್ಸಾಹ, ಹೀಗೆ ನಮ್ಮ ಪ್ರಾಣದ ಪ್ರಾಣವಾಗಿರುವ ಆ ದಿನದೊಡೆಯ ಬೆಳಕಿನ ಭಗವಂತನನ್ನು ಕಂಡ ಕೂಡಲೇ ನಾವು ತಲೆಬಾಗಿ ಕೈಮುಗಿಯದೇ ಇರುವುದು ಹೇಗೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿರುವಂಥದ್ದು. ಧನ್ಯವಾದಗಳು.